5 seconds. Start. ಇಂದು ಆರೋಪಿತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಆರೋಪಿತನ ಪರವಾಗಿ ಹಿರಿಯ ವಕೀಲರಾದ ಶ್ರೀ ಎಸ್.ಎನ್. ಕುಲಕರ್ಣಿ ಹಾಜರಿದ್ದು, ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರು ಶ್ರೀಮತಿ ಲತಾ ದೇಶಪಾಂಡೆ ವಾದ ಮಂಡಿಸಿದರು. ಪ್ರಕರಣದ ಸಂಕ್ಷಿಪ್ತ ವಿವರವೇನೆಂದರೆ, ದಿನಾಂಕ 18/5/2026 ಸಂಜೆ ಸುಮಾರು 7:30 ಗಂಟೆಗೆ ದೂರುದಾರ ಶ್ರೀ ಶಿವಾನಂದ ಬಸಪ್ಪ ಗವಳಿ ತಮ್ಮ ಕೃಷಿ ಜಮೀನಿನಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದಾಗ ಆರೋಪಿತನು ತನ್ನ ಇಬ್ಬರು ಸಹಚರರೊಂದಿಗೆ ಅಲ್ಲಿಗೆ ಬಂದು ಜಮೀನಿನ ಗಡಿಗೆ ಸಂಬಂಧಿಸಿದ ಹಳೆಯ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಜಗಳ ಪ್ರಾರಂಭಿಸಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ವಾಗ್ವಾದದ ಸಂದರ್ಭದಲ್ಲಿ ಆರೋಪಿತನು ದೂರುದಾರನಿಗೆ ಜೀವ ಬೆದರಿಕೆ ಹಾಕಿ ಹೊಲದಲ್ಲಿದ್ದ ನೀರಾವರಿ ಪೈಪ್ಗಳನ್ನು ಹಾನಿಗೊಳಪಡಿಸಿ ಕೃಷಿ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂದು ಆರೋಪಿಸಲಾಗಿದೆ. ದೂರುದಾರನ ದೂರಿನ ಆಧಾರದ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ತನಿಖಾಧಿಕಾರಿಯು ಸ್ಥಳ ಮಹಜರು ನಡೆಸಿ ಪಂಚ ಸಾಕ್ಷಿದಾರರ ಸಮ್ಮುಖದಲ್ಲಿ ಹಾನಿಗೊಳಗಾದ ವಸ್ತುಗಳನ್ನು ಪರಿಶೀಲಿಸಿ ವರದಿ ಸಲ್ಲಿಸಿದ್ದಾನೆ. ಸ್ಥಳದಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ತನಿಖೆಯ ಅವಧಿಯಲ್ಲಿ ಸಾಕ್ಷಿದಾರರಾದ ಶ್ರೀ ಬಸವರಾಜ್ ಹಿರೇಮಠ್, ಶ್ರೀಮತಿ ಸವಿತಾ ಗವಳಿ, ಶ್ರೀ ಮಲ್ಲಪ್ಪ ನಾಯಿಕ್ ಹಾಗೂ ಇತರರ ಹೇಳಿಕೆಗಳನ್ನು ದಾಖಲಿಸಲಾಗಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಆರೋಪಿತನ ವಿರುದ್ಧ ಮೇಲ್ಕಂಡ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಹೊರಿಸಲು ಸಾಕಷ್ಟು ದಾಖಲೆಗಳು ಲಭ್ಯವಿವೆ ಎಂದು ತನಿಖಾಧಿಕಾರಿಯು ಆರೋಪ ಪಟ್ಟಿ ಸಲ್ಲಿಸಿದ್ದಾನೆ. ಆರೋಪಿತನ ಪರವಾಗಿ ವಕೀಲರು ತಮ್ಮ ಕಕ್ಷಿದಾರನು ನಿರಪರಾಧಿಯಾಗಿದ್ದು, ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ವಾದಿಸಿದರು. ದೂರುದಾರ ಮತ್ತು ಆರೋಪಿತನ ನಡುವೆ ಹಲವು ವರ್ಷಗಳಿಂದ ಜಮೀನಿನ ಗಡಿ ವಿವಾದವಿದ್ದು, ಅದೇ ಕಾರಣದಿಂದ ಈ ಪ್ರಕರಣವನ್ನು ಉದ್ದೇಶಪೂರ್ವಕವಾಗಿ ದಾಖಲಿಸಲಾಗಿದೆ ಎಂದು ತಿಳಿಸಿದರು. ತನಿಖಾಧಿಕಾರಿಯು ಸ್ವತಂತ್ರ ಸಾಕ್ಷಿದಾರರ ಹೇಳಿಕೆಗಳನ್ನು ಸಮರ್ಪಕವಾಗಿ ದಾಖಲಿಸಲಿಲ್ಲ. ವಶಪಡಿಸಿಕೊಂಡಿರುವ ವಸ್ತುಗಳು ಆರೋಪಿತನ ಸ್ವಾಧೀನದಿಂದ ಪತ್ತೆಯಾಗಿಲ್ಲ. ಆದ್ದರಿಂದ ಆರೋಪಿತನ ವಿರುದ್ಧದ ಆರೋಪಗಳು ಪ್ರಥಮ ದೃಷ್ಟ
ನಂಬಲಾರ್ಹವಾಗಿಲ್ಲ ಎಂದು ವಾದ ಮಂಡಿಸಲಾಯಿತು. ಸರ್ಕಾರದ ಪರ ಅಭಿಯೋಜಕರು ಪ್ರಕರಣದ ದಾಖಲೆಗಳು, ಸಾಕ್ಷಿದಾರರ ಹೇಳಿಕೆಗಳು, ಸ್ಥಳ, ಮಹಜರು ಹಾಗೂ ವಶಪಡಿಸಿಕೊಂಡ ವಸ್ತುಗಳನ್ನು ಪರಿಗಣಿಸಿದರೆ ಆರೋಪಿತನ ಪಾತ್ರ ಸ್ಪಷ್ಟವಾಗಿ ಗೋಚರಿಸುತ್ತದೆ. ತನಿಖೆ ಕಾನೂನುಬದ್ಧವಾಗಿ ಪೂರ್ಣಗೊಂಡಿದ್ದು, ನ್ಯಾಯಾಲಯವು ಆರೋಪಗಳನ್ನು ರೂಪಿಸಿ ವಿಚಾರಣೆಗೆ ಮುಂದಾಗಬೇಕು ಎಂದು ಸಲ್ಲಿಸಿದರು. ನ್ಯಾಯಾಲಯವು ಉಭಯ ಪಕ್ಷಗಳ ವಾದಗಳನ್ನು ಆಲಿಸಿ ತನಿಖಾ ದಾಖಲೆಗಳು, ದೂರು, ಸ್ಥಳ ಮಹಜರು, ವಶಪಡಿಸಿಕೊಂಡ ವಸ್ತುಗಳ ಪಟ್ಟಿ ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಪರಿಶೀಲಿಸಿತು. ಪ್ರಕರಣದ ದಾಖಲೆಗಳಿಂದ ದೂರು ದಾಖಲಾದ ತಕ್ಷಣವೇ ತನಿಖೆ ಆರಂಭಿಸದಿರುವುದು ಕಂಡುಬರುತ್ತದೆ. ತನಿಖಾಧಿಕಾರಿಯು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪಂಚರ ಸಮ್ಮುಖದಲ್ಲಿ ಮಹಜರು ನಡೆಸಿರುವ ದಾಖಲೆಗಳು ಪ್ರಕರಣದಲ್ಲಿವೆ. ಸ್ಥಳದ ಛಾಯಾಚಿತ್ರಗಳು, ಹಾನಿಗೊಳಗಾದ ಕೃಷಿ ಉಪಕರಣಗಳು ವಿವರಗಳು ಹಾಗೂ ವಶಪಡಿಸಿಕೊಂಡ ವಸ್ತುಗಳ ಪಟ್ಟಿ ಆರೋಪ ಪಟ್ಟಿಯೊಂದಿಗೆ ಸಲ್ಲಿಕೆಯಾಗಿದೆ. ಸ್ಟಾಪ್.